ಇವತ್ತಿನ ರಾಜಕಾರಣ ಬಹುಶಃ ನಾವು ಅಭಿವೃದ್ಧಿಯ ವಿಷಯದಲ್ಲಿ ಚರ್ಚೆ ಮಾಡಲಿಕ್ಕೆ ಆಗಲ್ಲ. ನನಗಿಂತ ಹೆಚ್ಚಾಗಿ ಈ ಕಳೆದ 2.5 ವರ್ಷದಲ್ಲಿ ಅಭಿವೃದ್ಧಿಗೆ ಈ ಸರ್ಕಾರ ಎಷ್ಟು ಮಟ್ಟಿಗೆ ಗಮನ ಕೊಟ್ಟಿದ್ದಾರೆ ಅಂತಕ್ಕಂಥದ್ದು ನಿಮ್ಮಗಳಲ್ಲೂ ಮಾಹಿತಿ ಇದೆ. ಇಲಾಖಾವಾರು ಬಜೆಟ್ನ ಅನುದಾನ ಏನಿದೆ, ಎಷ್ಟು ಪರ್ಸೆಂಟೇಜು ಅವರು ಖರ್ಚು ಮಾಡಿದ್ದಾರೆ ಅಂತಕ್ಕಂಥದ್ದನ್ನು ಅಪ್ ಟು ನವೆಂಬರ್ ಬಹಳ ದಯನೀಯ ಸ್ಥಿತಿನಲ್ಲಿದ್ದಾರೆ. ಕೆಲವು ಇಲಾಖೆಗಳು 10% ಸಹ ರೀಚ್ ಆಗಿಲ್ಲ. ಅದರಲ್ಲಿ ಒಂದು ವಸತಿ ಇಲಾಖೆನಲ್ಲಿ ಹೇಳೋದಾದ್ರೆ ಅನುದಾನ ಅಂತ ಘೋಷಣೆ ಮಾಡಿದ್ರಲ್ಲಿ 10% ಇನ್ನೂ ರೀಚ್ ಮಾಡದೇ ಇರತಕ್ಕಂಥದ್ದು ಏನಿದೆ, 40-45% ಮೇಲೆ ಯಾವುದೇ ಇಲಾಖೆ ಇವತ್ತು ಆ ಗುರಿ ಮುಟ್ತಕ್ಕಂಥ ಕೆಲಸ ಮಾಡಲಿಲ್ಲ. ಇನ್ನು ತೆರಿಗೆ ಸಂಗ್ರಹದಲ್ಲಿ ಹಲವಾರು ರೀತಿಯಲ್ಲಿ ಜನಸಾಮಾನ್ಯರ ಮೇಲೆ ದೊಡ್ಡ ಮಟ್ಟದಲ್ಲಿ ತೆರಿಗೆ ವಿಧಿಸಿದ್ರು, ಆ ತೆರಿಗೆ ಸಂಗ್ರಹದಲ್ಲೂ ಫೇಲ್ಯೂರ್ ಆಗಿದ್ದಾರೆ. ಕೆಲವು ಮಾಹಿತಿಗಳ ಪ್ರಕಾರ ಸುಮಾರು ಈ ವರ್ಷದ ಆರ್ಥಿಕ ವರ್ಷದಲ್ಲಿ ಇವರ ನಿರೀಕ್ಷೆ ಏನಿತ್ತು, ತೆರಿಗೆ ಸಂಗ್ರಹದಲ್ಲಿ 15,000 ಕೋಟಿ ಡೆಫಿಸಿಟ್ ಆಗುತ್ತೆ ಅಂತಕ್ಕಂಥದ್ದು ಇವತ್ತಿನ ಒಂದು ಮಾಹಿತಿಗಳಿದೆ. ಇನ್ನು 2.5 ವರ್ಷದಲ್ಲಿ ಶಿಕ್ಷಣ ಇಲಾಖೆಗೆ ಬಂದರೆ ಶಾಲಾ ಕಟ್ಟಡಗಳ ಏನು ಸಮಸ್ಯೆಗಳಿದೆ, ಪ್ರತಿನಿತ್ಯ ಮಾಧ್ಯಮದ ಸ್ನೇಹಿತರು ನೀವು ಪ್ರಿಂಟ್ ಮೀಡಿಯಾದಲ್ಲಿ, ಎಲೆಕ್ಟ್ರಾನಿಕ್ ಮೀಡಿಯಾದಲ್ಲಿ ಇಂಥ ಒಂದು ಪರಿಸ್ಥಿತಿಗಳಲ್ಲೂ ಸರ್ಕಾರದ ಗಮನ ಸೆಳೆಯಲಿಕ್ಕೆ ಪ್ರಯತ್ನ ಪಡ್ತಾ ಇದ್ದೆ. ಆದರೆ ನೀವು ಸರ್ಕಾರದ ಗಮನ ಸೆಳೆಯತಕ್ಕಂಥದ್ದಕ್ಕೂ ಈ ಸರ್ಕಾರದಲ್ಲಿ ಗಂಭೀರವಾದಂಥ ತೀರ್ಮಾನಗಳು ನಾವು ಕಾಣ್ತಾ ಇದ್ವಿ. ಇನ್ನು ಶಿಕ್ಷಣ ಇಲಾಖೆಯಲ್ಲಿ 65,000 ಶಿಕ್ಷಕರ ನೇಮಕ ಏನಾಗಬೇಕಾಗಿದೆ, ಕೊರತೆ ಏನಿದೆ, 65,000 ಶಿಕ್ಷಕರನ್ನ ನೇಮಕಾತಿಯನ್ನೇ ಮಾಡಿಲ್ಲ. ಹಲವಾರು ಶಾಲೆಗಳಲ್ಲಿ ಒಬ್ಬ ಶಿಕ್ಷಕನ ಬಿಟ್ಟರೆ ಶಿಕ್ಷಕರುಗಳೇ ಇಲ್ಲ. ಈಗ ಅದೇನೋ ಡಿಗ್ರಿ ಲೆಕ್ಚರರ್ಸ್ಗೂ 6ನೇ ತರಗತಿ 7ನೇ ತರಗತಿ ಪಾಠ ಮಾಡಬೇಕು ಅಂತ ಹೊರಟಿದೆ PU ಅವರಿಗೆ. ಶಿಕ್ಷಣ ಇಲಾಖೆಯಲ್ಲಿ 2 ವರ್ಷದಿಂದ ಹೇಳಿದ್ದಾರೆ, ಅದೇನೋ ಪಬ್ಲಿಕ್ ಶಾಲೆಗಳನ್ನ 1,000 ತೆರಿತೀವಿ, 1,000 ತೆರಿತೀವಿ ಹೇಳ್ತಾನೆ ಇದ್ದಾರೆ. ದುಡ್ಡಲ್ಲಿ ಇಟ್ಕೊಂಡವರೇ ಗೊತ್ತಿಲ್ಲ. ಅದೇನೋ ಮೊನ್ನೆ ಹೇಳಿದ್ದಾರೆ, ಒಂದು CSR ಫಂಡನ್ನ ಶಿಕ್ಷಣ ಇಲಾಖೆಯ ಪಬ್ಲಿಕ್ ಶಾಲೆಗಳಿಗೆ ಸಂಗ್ರಹ ಮಾಡಿ 1,000 ಪಬ್ಲಿಕ್ ಶಾಲೆಗೆ ಕಟ್ತೀವಿ ಅಂತ ಹೇಳಿದ್ದಾರೆ. ಇದೇನೋ ಮತ್ತೆ ಆ CSR ಫಂಡ್ ಪಾಲಿಸಿ ಏನಿದೆ, ರಾಜ್ಯದಲ್ಲಿರ್ತಕ್ಕಂಥ ಕೈಗಾರಿಕೋದ್ಯಮಗಳು ರಾಜ್ಯದ ಯೋಜನೆಗಳಿಗೆ CSR ಫಂಡನ್ನು ಕೊಡಬೇಕು, ಈ ಒಂದು ಪಾಲಿಸಿಯನ್ನು ಹೊಸದಾಗಿ ತರಲಿಕ್ಕೆ ಏನೋ ತೀರ್ಮಾನ ಮಾಡ್ತಾ ಇದ್ದೇವೆ ಅಂತ ಹೇಳಿದ್ದಾರೆ. CSR ಫಂಡ್ ಮುಖ್ಯಮಂತ್ರಿಗಳು, ಸರ್ಕಾರವೇ ಹೇಳಿದೆ, ಬೇರೆ ಯಾರು ಹೇಳಿರೋದಲ್ಲ. ಸರ್ಕಾರದಿಂದ ಮೊನ್ನೆ ಕ್ಯಾಬಿನೆಟ್ಗೆ ಒಂದು ಪಾಲಿಸಿ ತರಬೇಕು ಅಂತ ಹೇಳಿ ಮತ್ತೆ ಅದನ್ನೇನೋ ಮುಂದಿನ ಕ್ಯಾಬಿನೆಟ್ಗೆ ಡೆಫರ್ ಮಾಡಿದೀವಿ ಅಂತಲೂ ಹೇಳಿದ್ದಾರೆ. CSR ಫಂಡ್ನಿಂದ ಅಲ್ಲಿಗೆ 1000 ಶಾಲೆಗಳನ್ನು ಇವರು ಎಷ್ಟರ ಮಟ್ಟಿಗೆ ಕ್ವಾಲಿಟಿ ಎಜುಕೇಶನ್ ತರ್ತಾರೆ ಅಂತಕ್ಕಂಥದ್ದು ಕಾದ್ ನೋಡೋಣ. ಅಂದರೆ ನಾನು ಈ ರಾಜ್ಯದಲ್ಲಿ ಅವ್ರ ಜೊತೆನೂ ಸರ್ಕಾರ ಮಾಡಿದ್ದೇನೆ, ಈಗಿನ ನಮ್ಮ ಮೈತ್ರಿ ಪಕ್ಷ BJP ಜೊತೆನೂ ಸರ್ಕಾರ ಮಾಡಿದ್ದೆ. ನಾನು ಇದ್ದಾಗಂತೂ ಯಾವುದೇ ರೀತಿಯಲ್ಲಿ CSR ಫಂಡ್ ಅಂತ ನೋಡಕ್ ಹೋಗಲಿಲ್ಲ. ಸರ್ಕಾರದ ಜನತೆಯ ತೆರಿಗೆ ಹಣವನ್ನೇ ಕೊಟ್ಟಿದ್ದೇನೆ. 2006-7ರಲ್ಲೂ
ನೂರಾರು ಶಾಲೆಗಳನ್ನ ಹೈಸ್ಕೂಲ್ಗಳು, ಫಸ್ಟ್ ಗ್ರೇಡ್ ಕಾಲೇಜು, ಸೆಕೆಂಡ್ ಗ್ರೇಡ್ ಕಾಲೇಜು, PUCಗಳು, ವಸತಿ ಶಾಲೆಗಳು, ಅದಕ್ಕೆಲ್ಲ ಹಣ ಒದಗಿಸ್ಕೊಟ್ಟಿದ್ವಿ ನಮ್ಮ ಕಾಲದಲ್ಲಿ. ಬರೀ ಶಾಲೆ ಘೋಷಣೆ ಮಾಡಿದ್ದಲ್ಲ. ಈ ಕಳೆದ 15-16 ವರ್ಷದಲ್ಲಿ ಇವ್ರುಗಳು ಯಾವ ಥರ ನಡ್ಕೊಂಡಿದ್ದಾರೆ ಅನ್ನೋದು ಮಾಹಿತಿಗಳು ಇದೆ. ಇವ್ರ ಜೊತೆ ಸರ್ಕಾರ ಮಾಡಿದಾಗಲೇ ನಾನು ಪಬ್ಲಿಕ್ ಶಾಲೆ ಘೋಷಣೆ ಮಾಡಿದ್ದು. ಕಾಂಗ್ರೆಸ್ ಪಕ್ಷದ ಜೊತೆ ಸರ್ಕಾರ ಮಾಡಿದಾಗಲೇ ನಾನು ಏನೋ ಒಂದು ಪಬ್ಲಿಕ್ ಶಾಲೆಗಳ ಮುಖಾಂತರ ಹಳ್ಳಿಯ ಮಕ್ಕಳು, ಬಡ ಕುಟುಂಬದ ಮಕ್ಕಳು ಸಹ ಶ್ರೀಮಂತ ಮಕ್ಕಳ ರೀತಿಯ ಒಂದು ಕ್ವಾಲಿಟಿ ಎಜುಕೇಶನ್ ಕೊಡಬೇಕು ಅಂತಕ್ಕಂಥ ನಿರ್ಧಾರ ಮಾಡಿದ್ದು. ಅದಕ್ಕೋಸ್ಕರಲೇ ಆ ಯೋಜನೆ ತಂದಿದ್ದು. ಆಗ ಹಣನೂ ಬಿಡುಗಡೆ ಮಾಡಿದ್ದೀನಿ ನಾನು. ಇಲ್ಲಿ ಇವತ್ತೇನಾಗ್ತಿದೆ, ನಾನು ಅದಕ್ಕೆ ಹೇಳಿದೆ, ಸರ್ಕಾರ ಬಜೆಟ್ನಲ್ಲಿ ಘೋಷಣೆ ಮಾಡಿರ್ತಕ್ಕಂಥ ಇಲಾಖಾವಾರು ನೀವು ಲೆಕ್ಕ ತೆಗೆದ್ರೆ ಯಾವುದೇ ಇಲಾಖೆ ಈ ಬಾರಿ 100% ಅನುದಾನ ಕೊಟ್ಟಿರ್ತಕ್ಕಂಥದ್ದು ಖರ್ಚು ಮಾಡತಕ್ಕಂಥ ಪರಿಸ್ಥಿತಿ ಇಲ್ಲ. ಇನ್ನ ಇವರ 2 ವರ್ಷದ ಸಾಧನೆ ಹೇಳ್ತಾರೆ.